ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಕರ್ಣ ಪರ್ವದಲ್ಲಿ ಅರ್ಜುನನು ಧರ್ಮರಾಜನ ಕಠಿಣ ವಾಕ್ಯಗಳನ್ನು ಕೇಳಿ ಸಹಿಸಲಾರದೆ ಅವನನ್ನು ಕೊಲ್ಲುವುದಕ್ಕಾಗಿ ಕತ್ತಿಯನ್ನೆತ್ತಿದಾಗ ಕೃಷ್ಣನು ಅವನಿಗೆ ಸಕಾರಣವಾಗಿ ಸಮಾಧಾನಗಳನ್ನು ಹೇಳಿ ತಡೆದುದು ಎಂಬ 22ನೆಯ ಅಧ್ಯಾಯಕ್ಕೆ ಸ್ವಾಗತ. ರಾಜೇಂದ್ರ, ಯುಧಿಷ್ಠಿರನ ಈ ಕಠಿಣ ವಾಕ್ಯಗಳನ್ನು ಕೇಳಿ ಅರ್ಜುನನಿಗೆ ದುಸ್ಸಹವಾದ ಕೋಪ ಉಂಟಾಯಿತು. ಧರ್ಮರಾಜನನ್ನು ಆಗಲೇ ಕೊಂದು ಬಿಡಬೇಕೆಂದು ನಿಶ್ಚಯಿಸಿ ಕತ್ತಿಯನ್ನೆತ್ತಿದನು. ಇತರರ ಮನಸ್ಸನ್ನು ತಿಳಿಯಬಲ್ಲ ಸರ್ವಜ್ಞನಾದ ಶ್ರೀಕೃಷ್ಣನು ಅರ್ಜುನನಿಗುಂಟಾದ ಆ ಕೋಪಾವೇಶವನ್ನು ತಿಳಿದು ತಟ್ಟನೆ ಅವನನ್ನು ತಡೆದು, ಅರ್ಜುನ, ಏನಿದು ನಿನ್ನ ಪ್ರಯತ್ನವು? ಕತ್ತಿಯನ್ನೇಕೆ ಎತ್ತಿದೆ ಹೇಳು. ಇಲ್ಲಿ ಯಾವನು ನಿನಗಿದಿರಾಗಿ ಯುದ್ಧಕ್ಕೆ ನಿಂತ ಹಾಗೆ ಕಾಣಲಿಲ್ಲ. ಕೌರವರಾರು ಇಲ್ಲಿಗೆ ಬಂದಿಲ್ಲ. ಅವರನ್ನೆಲ್ಲ ಭೀಮನು ಅಲ್ಲಿಯೇ ತಡೆದಿಟ್ಟಿರುವನು. ನೀನು ಅಣ್ಣನನ್ನು ನೋಡಿ ಕ್ಷೇಮಲಾಭವನ್ನು ವಿಚಾರಿಸುವುದಕ್ಕಾಗಿ ಇಲ್ಲಿಗೆ ಬಂದವನು. ಅವನು ಕ್ಷೇಮದಿಂದಿರುವುದನ್ನು ನೋಡಿ ನೀನು ಸಂತೋಷ ಪಡಬೇಕಾದ ಕಾಲದಲ್ಲಿ ನಿನಗೆ ಈ ಅಕಾರಣವಾದ ಕೋಪವೆಲ್ಲಿಂದ ಬಂತು? ಇಲ್ಲಿ ನಿನಗೆ ವಧ್ಯನಾಮನು ನನಗೆ ಕಾಣಿಸುವುದಿಲ್ಲ. ಯಾರನ್ನು ಕೊಲ್ಲುವುದಕ್ಕಾಗಿ ಕೈ ಎತ್ತಿರುವೆ? ಇದೇನು ನಿನಗೆ ಈ ಬುದ್ಧಿ ಭ್ರಮೆ? ನಿಷ್ಕಾರಣವಾಗಿ ನೀನು ಈ ನಿನ್ನ ಮಹಾ ಖಡ್ಗವನ್ನು ಸೆಳೆದುದೇಕೆ? ನಿನ್ನ ಉದ್ದೇಶವೇನು ಎಂದನು. ಆಗ ಅರ್ಜುನನು ಕಡೆಗಣ್ಣಿನಿಂದ ಯುಧಿಷ್ಠಿರನ ಕಡೆಗೆ ನೋಡಿ ಕೋಪದಿಂದ ಸರ್ಪದಂತೆ ಬಾರಿ ಬಾರಿಗೂ ನಿಟ್ಟುಸಿರನ್ನು ಬಿಡುತ್ತಾ ಕೃಷ್ಣನನ್ನು ಕುರಿತು, ಕೃಷ್ಣ, ನನ್ನದೊಂದು ಪ್ರತಿಜ್ಞೆಯುಂಟು ಕಾಣೆಯ. ಯಾವನು ನನ್ನ ಗಾಂಧೀವವನ್ನು ಮತ್ತೊಬ್ಬನ ಕೈಗೆ ಕೊಟ್ಟು ಬಿಡೆಂದು ಹೇಳುವನು ಅವನ ತಲೆಯನ್ನು ಆಗಲೇ ತೆಗೆದು ಬಿಡುವೆನೆಂಬುದು ನನ್ನ ದೃಢವಾದ ಪ್ರತಿಜ್ಞೆ. ಇದು ನನ್ನ ವ್ರತವು. ಈಗ ಈ ಯುಧಿಷ್ಠಿರನು ನನ್ನೊಡನೆ ಅದೇ ಮಾತನ್ನಾಡಿರುವನು. ಸತ್ಯಸಂಧನೆಂದು ಕೀರ್ತಿಗೊಂಡ ಇವನು ನಿರರ್ಥಕವಾಗದ ಅಂತಹ ಮಾತನ್ನಾಡಿರುವನು. ಆದುದರಿಂದ ಇವನು ರಾಜನಾಗಿದ್ದರೂ ಎಷ್ಟೇ ಧರ್ಮ ನಿರತನಾಗಿದ್ದರೂ ಇವನನ್ನು ನಾನು ಕೊಲ್ಲದೆ ಬಿಡಲಾರೆನು. ಪುರುಷ ಶ್ರೇಷ್ಠನೆನಿಸಿದ್ದರೂ ಇವನನ್ನು ಕೊಂದು ನನ್ನ ಪ್ರತಿಜ್ಞೆಯನ್ನು ಪಾಲಿಸದೆ ಬಿಡಲಾರೆನು. ಅದಕ್ಕಾಗಿಯೇ ಈಗ ನಾನು ಖಡ್ಗವನ್ನೆತ್ತಿದುದು. ಈ ಯುಧಿಷ್ಠಿರನನ್ನು ಕೊಂದೇ ನನ್ನ ಸತ್ಯದ ಸಾಲವನ್ನು ತೀರಿಸಿ ಋಣಮುಕ್ತನಾಗಬೇಕು. ಆಗಲೇ ನನ್ನ ಕೋಪವನ್ನು ನೀಗಿ ನನ್ನ ಮನಸ್ಸಿಗೆ ನೆಮ್ಮದಿಯುಂಟಾಗುವುದು. ಓ ಜನಾರ್ದನ, ಈ ವಿಷಯದಲ್ಲಿ ನಿನ್ನ ಅಭಿಪ್ರಾಯವೇನು? ಈಗಿನ ಸ್ಥಿತಿಯಲ್ಲಿ ಕಾಲೋಚಿತವೇನೆಂಬುದನ್ನು ನೀನೇ ಯೋಚಿಸಿ ನಾನು ಹೇಗೆ ಮಾಡಬೇಕೋ ತಿಳಿಸು. ನೀನು ಈ ಸಮಸ್ತ ಪ್ರಪಂಚದ ಹಿಂದು ಮುಂದಿನ ಸಂಗತಿಯನ್ನೆಲ್ಲ ತಿಳಿಯಬಲ್ಲವನು. ಧರ್ಮ ಅಧರ್ಮಗಳೆರಡಕ್ಕೂ ನೀನೇ ಕಾರಣನೆಂದು ಶ್ರುತಿಯು ಹೇಳುವುದು. ನೀನು ಹೇಳಿದ ಹಾಗೆ ನಡೆಯಲು ನಾನು ಸಿದ್ಧನಾಗಿರುವೆನು ಎಂದನು. ಓ ಧೃತರಾಷ್ಟ್ರ ಮಹಾರಾಜ, ಅರ್ಜುನನ ಅಭಿಪ್ರಾಯವನ್ನು ಕೇಳಿದೊಡನೆ ಕೃಷ್ಣನು, ಛೀ ಛೀ, ಸಾಕು, ನಿಲ್ಲಿಸು ಎಂದು ಕಠಿಣ ವಾಕ್ಯದಿಂದ ಅವನನ್ನು ಖಂಡಿಸಿ ತಿರುಗಿ ಅವನನ್ನು ಕುರಿತು, ಪಾರ್ಥ, ನೀನು ವೃದ್ಧರನ್ನು ಸೇವಿಸಿದವನಲ್ಲವೆಂದು ಈಗ ನನಗೆ ಚೆನ್ನಾಗಿ ತಿಳಿಯಿತು. ಅಕಾಲದಲ್ಲಿ ನೀನು ಹೀಗೆ ನಿಷ್ಕಾರಣವಾಗಿ ರೇಗಿಬಿಟ್ಟೆಯಲ್ಲವೇ? ಧರ್ಮ ಅಧರ್ಮ ವಿವೇಚನೆಯನ್ನು ತಿಳಿದವರು ಎಂದಿಗೂ ಹೀಗೆ ನಡೆಯಲಾರರು. ಧರ್ಮಕ್ಕೆ ಹೆದರಿದಂತೆ ತೋರಿಸಿ ಅಧರ್ಮಕ್ಕೆ ಕೈಯೆಕ್ಕಿದ ನಿನ್ನಂತೆ ಧರ್ಮಜ್ಞನಾವನು ಈ ಅವಿವೇಕಿಯಾಗಿ ಪ್ರವರ್ತಿಸಲಾರನು. ಪಾರ್ಥ, ಲೋಕದಲ್ಲಿ ಯಾವನು ಅಕಾರ್ಯಗಳೆಂದು ಪ್ರಸಿದ್ಧಿಯಾದವುಗಳಲ್ಲಿಯೂ ಮಾಡಬೇಕಾದ ಕೆಲವನ್ನು ಕಾರ್ಯಗಳಲ್ಲಿ ಮಾಡಬಾರದುದನ್ನು ಇವೆರಡರ ಸಂಬಂಧವನ್ನು ಚೆನ್ನಾಗಿ ಪರಿಶೀಲಿಸಿ ನಡೆಯುವುದಿಲ್ಲವೋ ಅಂತಹ ಪುರುಷಾಧಮನು ಧರ್ಮದಲ್ಲಿ ನೆಲೆಗೊಂಡು ಅದನ್ನೇ ಅನುಸರಿಸತಕ್ಕವರು, ಆ ಧರ್ಮಗಳ ಸಂಗ್ರಹವನ್ನು ವಿಸ್ತಾರವನ್ನು ತಿಳಿದವರು ಆದ ವಿದ್ವಾಂಸರ ನಿರ್ಣಯವೇನೆಂಬುದನ್ನು ನೀನು ತಿಳಿದಂತಿಲ್ಲ. ಕಾರ್ಯ ಅಕಾರ್ಯಗಳ ನಿರ್ಣಯದಲ್ಲಿ ನಿಶ್ಚಲ ಬುದ್ಧಿಯಿಲ್ಲದವರೆಲ್ಲ ಈಗ ನೀನು ಬುದ್ಧಿಮೋಹಕ್ಕೊಳಗಾದಂತೆಯೇ ಬುದ್ಧಿಗೆಟ್ಟು ಪ್ರವರ್ತಿಸುವರು. ಕಾರ್ಯವನ್ನಾಗಲಿ ಅಕಾರ್ಯವನ್ನಾಗಲಿ ನಿಶ್ಚಯಿಸಿ ತಿಳಿಯುವುದೇನೋ ಹೇಗೂ ಸುಲಭವಲ್ಲ. ಶಾಸ್ತ್ರದಿಂದಲೇ ಅವೆಲ್ಲವೂ ತಿಳಿಯಬೇಕು. ನಿನಗೆ ಆ ಶಾಸ್ತ್ರ ಜ್ಞಾನವಿಲ್ಲ. ಧರ್ಮಜ್ಞನೆಂದು ತಿಳಿದುಕೊಂಡಿರುವ ನೀನು ಈಗ ಅಜ್ಞಾನದಿಂದ ನಿನ್ನ ಸತ್ಯವನ್ನು ಕಾಪಾಡಬೇಕೆಂದು ಅಧರ್ಮಕ್ಕೆ ಯತ್ನಿಸುತ್ತಿರುವೆ. ಅಪ್ಪ, ಧಾರ್ಮಿಕನೆಂದು ಹೇಳಿಕೊಳ್ಳುವ ನೀನು ಪ್ರಾಣಿ ವಧವು ಎಂತಹ ಅಧರ್ಮವೆಂಬುದನ್ನು ತಿಳಿಯಲಿಲ್ಲ. ಪ್ರಾಣಿಗಳ ವಧದಿಂದ ಮಾಡಿದ ಎಂತಹ ಧರ್ಮವಾದರೂ ವಿಫಲವೆಂದೇ ನನ್ನ ಅಭಿಪ್ರಾಯವು. ಒಂದು ವೇಳೆ ಸುಳ್ಳನ್ನಾದರೂ ಹೇಳಬಹುದು, ಅದು ಅಧರ್ಮವಾಗುವುದಿಲ್ಲ. ಪ್ರಾಣಿ ಹಿಂಸೆಯು ಮಾತ್ರ ಯಾವಾಗಲೂ ಧರ್ಮಕ್ಕೆ ಎಡೆಗೊಡುವುದಿಲ್ಲ. ಹೀಗಿರುವಾಗ ಪುರುಷ ಶ್ರೇಷ್ಠನೆನಿಸಿಕೊಂಡ ನೀನು ಕೇವಲ ಪ್ರಾಕೃತ ಮನುಷ್ಯನಂತೆ ಈಗ ರಾಜನು, ನಿನ್ನ ಜ್ಯೇಷ್ಠ ಸಹೋದರನು
ಧರ್ಮಜ್ಞನು ಆದ ಈ ಯುಧಿಷ್ಠಿರನನ್ನೇ ಕೊಲ್ಲುವುದಕ್ಕೆ ಕೈಯೆತ್ತಿದೆಯಲ್ಲ, ಇದು ಯಾವ ಧರ್ಮವು? ಅರ್ಜುನ, ಯುದ್ಧ ಧರ್ಮಗಳನ್ನು ನೀನರಿಯೇನು? ಯುದ್ಧಕ್ಕಾಗಿ ಬಂದು ಎದುರಿಗೆ ನಿಲ್ಲದವನು, ಗುರುವೆನಿಸಿದವನು, ಶತ್ರುವಲ್ಲದವನು, ಯುದ್ಧಕ್ಕೆ ಹಿಂಜರಿದವನು, ರಣರಂಗವನ್ನು ಬಿಟ್ಟು ಓಡಿದವನು, ಮೊರೆ ಹೊಕ್ಕವನು, ಕೈ ಮುಗಿದು ನಿಂತವನು, ತನಗೆ ವಿಧೇಯನಾದವನು, ಎಚ್ಚರ ತಪ್ಪಿದವನು, ಇಂತಹವರಲ್ಲಿ ಯಾರನ್ನು ವಧಿಸಬಾರದು. ಸಾಧುಗಳಾರಿಗೂ ಇದು ಸಮ್ಮತವಲ್ಲ. ಅದರಲ್ಲಿಯೂ ಈಗ ನೀನು ನಿನ್ನ ಗುರುವಿನ ಮೇಲೆಯೇ ಕೈ ಎತ್ತಿದುದು ಸರ್ವಥಾ ಅಧರ್ಮವು. ನೀನು ಪೂರ್ವದಲ್ಲಿ ಬಾಲನಾಗಿದ್ದಾಗ ಧರ್ಮ ಸೂಕ್ಷ್ಮವನ್ನರಿಯದೆ ಈ ವ್ರತವನ್ನು ಹಿಡಿದೆ. ಆಗಿನ ಬಾಲ್ಯ ಬುದ್ಧಿಗೆ ತಕ್ಕಂತೆ ಈಗಲೂ ಯುಕ್ತಾಯುಕ್ತ ವಿವೇಚನೆಯಿಲ್ಲದೆ ಅಧರ್ಮದೊಡಗೂಡಿದ ಆ ವ್ರತವನ್ನೇ ನಡೆಸಬೇಕೆಂದು ಯತ್ನಿಸುವೆ. ಧರ್ಮಗಳ ಗತಿಯು ಅತಿ ಸೂಕ್ಷ್ಮವಾದುದು, ಅದು ಮೀರಬಾರದು. ಅದನ್ನು ತಿಳಿದುಕೊಳ್ಳದೆ ನೀನು ನಿನ್ನ ಗುರುವನ್ನು ವಧಿಸಲು ಪ್ರಯತ್ನಿಸಿದೆಯಲ್ಲ. ನಿನಗೆ ಆ ಧರ್ಮರಹಸ್ಯವನ್ನು ನಾನು ತಿಳಿಸುವೆನು, ಕೇಳು. ನಿನಗೆ ಯಾವ ಧರ್ಮಸೂಕ್ಷ್ಮವನ್ನು ಮೊದಲೇ ಭೀಷ್ಮನಾಗಲಿ, ಯುಧಿಷ್ಠಿರನಾಗಲಿ, ವಿದುರನಾಗಲಿ, ಕೀರ್ತಿಮತಿಯಾದ ಗಾಂಧಾರಿಯಾಗಲಿ, ಕುಂತಿಯಾಗಲಿ, ಕೊನೆಗೆ ನಿನ್ನ ಪತ್ನಿ ದ್ರೌಪದಿಯಾಗಲಿ ತಿಳಿಸಬೇಕಾಗಿದ್ದಿತು, ಆ ಧರ್ಮ ರಹಸ್ಯವನ್ನೇ ಈಗ ನಾನು ಹೇಳುವೆನು. ಅದನ್ನು ನೀನು ಚೆನ್ನಾಗಿ ಕೇಳಿ ತಿಳಿ. ಸತ್ಯವನ್ನಾಡುವುದೇನೋ ಯಾವಾಗಲೂ ಒಳ್ಳೆಯದೇ. ಸತ್ಯಕ್ಕಿಂತಲೂ ಮೇಲಾದುದು ಯಾವುದೊಂದೂ ಇಲ್ಲ. ಆದರೆ ಆ ಸತ್ಯದ ನಿಜವಾದ ರೂಪವೆಂತಹುದು ಎಂಬುದನ್ನು ತಿಳಿಯುವುದು ಮಾತ್ರ ಬಹಳ ಕಷ್ಟವೆಂದು ನನ್ನ ಅಭಿಪ್ರಾಯವು. ಏಕೆಂದರೆ ಕೆಲವು ವೇಳೆ ಸತ್ಯವೇ ನುಡಿಯಬಾರದಂತಾಗುವುದು, ಅಸತ್ಯವೇ ನುಡಿಯತಕ್ಕುದಾಗುವುದು. ಯಾವ ಸಂದರ್ಭದಲ್ಲಿ ಅಸತ್ಯವೇ ಸತ್ಯದ ಫಲವನ್ನು ತರುವುದೋ ಅಲ್ಲಿ ಸತ್ಯವು ನುಡಿಯಕೂಡದುದಾಗುವುದು. ಆಗ ಅಸತ್ಯವೇ ನುಡಿಯಲು ಯೋಗ್ಯವಾಗುವುದು. ಮದುವೆಯಾಗುವ ಸಂದರ್ಭದಲ್ಲಿ, ದಾಂಪತ್ಯಕ್ಕಾಗಿ ಅನ್ಯೋನ್ಯ ರತಿಯನ್ನು ಉಂಟು ಮಾಡುವ ಕಾಲದಲ್ಲಿ, ಪ್ರಾಣಾಪಾಯಗಳಲ್ಲಿ, ಸಮಸ್ತ ಧನವು ಕೈ ಬಿಟ್ಟು ಹೋಗುವ ಸಂದರ್ಭದಲ್ಲಿ ಒಬ್ಬ ಬ್ರಾಹ್ಮಣನ ಕಾರ್ಯಸಾಧನೆಯಲ್ಲಿ ಸುಳ್ಳನ್ನಾಡಬಹುದು. ಈ 5 ಸಂದರ್ಭಗಳಲ್ಲಿ ಆಡಿದ ಅಸತ್ಯವು ಪಾಪವೆನಿಸುವುದಿಲ್ಲ. ಮತ್ತೊಬ್ಬನು ಸರ್ವಸ್ವವನ್ನು ಅಪಹರಿಸಿಕೊಂಡು ಹೋಗುತ್ತಿರುವ ಸಮಯದಲ್ಲಿಯೂ ಒಂದೆರಡು ಸುಳ್ಳನ್ನಾಡಬೇಕಾಗಿ ಬರುವುದುಂಟು. ಆ ಸಂದರ್ಭದಲ್ಲಿ ಅಸತ್ಯವೇ ಸತ್ಯವೆನಿಸುವುದು. ಆಗಿನ ಸತ್ಯವು ಅಸತ್ಯದ ಫಲವನ್ನು ತರುವುದು. ಯಾವನಿಗೆ ಸತ್ಯವೆಂಬುದರ ನಿಶ್ಚಯ ಜ್ಞಾನವಿಲ್ಲವೋ ಅಂತಹ ಮೂಢನು ನಾಶಕ್ಕೀಡಾಗುವನು. ಆದುದರಿಂದ ಮನುಷ್ಯನು ಸತ್ಯಾಸತ್ಯಗಳ ಸೂಕ್ಷ್ಮ ರೂಪವನ್ನು ನಿರ್ಣಯಿಸಿ ತಿಳಿದಾಗಲೇ ಧರ್ಮಜ್ಞನೆನಿಸುವನು. ಬಹಳ ಕ್ರೂರ ಸ್ವಭಾವವುಳ್ಳ ಪುರುಷನಾಗಿದ್ದರೂ ವಿವೇಚನಾಪರನಾಗಿದ್ದ ಪಕ್ಷದಲ್ಲಿ ಬಲಾಕನು ಕುರುಡನನ್ನು ಕೊಂದುದರಿಂದ ಹೇಗೋ ಹಾಗೆ ಅವನು ದೊಡ್ಡ ಪುಣ್ಯಕ್ಕೆ ಭಾಗಿಯಾಗುವನು. ಇದರಲ್ಲಿ ಆಶ್ಚರ್ಯವೇನೂ ಇಲ್ಲ. ಇದರಂತೆಯೇ ಕೌಶಿಕನು ಧರ್ಮಾಸಕ್ತನೆನಿಸಿದ್ದರೂ ಸತ್ಯವನ್ನು ನುಡಿದುದರಿಂದ ಹೇಗೋ ಹಾಗೆ ಪಾಂಡಿತ್ಯವಿಲ್ಲದ ಮೂಢನೊಬ್ಬನು ಪ್ರಬಲ ಪಾಪಕ್ಕೆ ಈಡಾಗುವನು. ಇದು ಆಶ್ಚರ್ಯವಲ್ಲ ಎಂದನು. ಆಗ ಅರ್ಜುನನು, ವಾಸುದೇವ, ಈಗ ನೀನು ಸೂಚಿಸಿದ ಪೂರ್ವ ಕಥೆಗಳಾವುವು? ಅದನ್ನು ನನಗೆ ತಿಳಿಯುವಂತೆ ವಿವರಿಸಿ ಹೇಳಬೇಕು. ಬಲಾಕನೆಂಬುವನ ವೃತ್ತಾಂತವೇನು? ಅವನಿಗೂ ಕಣ್ಣಿಲ್ಲದ ಪ್ರಾಣಿಗೂ ಸಂಬಂಧವೆಂತಹುದು? ಕೌಶಿಕನು ಮಾಡಿದುದೇನು? ಅವನ್ನೆಲ್ಲ ನನಗೆ ತಿಳಿಸು ಎಂದನು. ಆಗ ಕೃಷ್ಣನು, ಅರ್ಜುನ, ಕೇಳು. ಹಿಂದೆ ಬಲಾಕನೆಂಬ ಬೇಟೆಗಾರನೊಬ್ಬನಿದ್ದನು. ಅವನು ತನ್ನ ಹೆಂಡಿರು ಮಕ್ಕಳನ್ನು ಕಾಪಾಡುವುದಕ್ಕಾಗಿ ಕಾಡಿನಲ್ಲಿ ಮೃಗಗಳನ್ನು ಕೊಲ್ಲುತ್ತಾ ಜೀವನವನ್ನು ನಡೆಸುತ್ತಿದ್ದನು. ಅವನು ಆ ಕ್ರೂರ ವೃತ್ತಿಯಿಂದಲೇ ವೃದ್ಧರಾದ ತಂದೆಗಳನ್ನು, ತನ್ನ ಅನುಜೀವಿಗಳಾದ ಇತರರನ್ನು ಕಾಪಾಡುತ್ತಿದ್ದನು. ಅವನು ಸ್ವಧರ್ಮ ನಿರತನಾಗಿ ಅಸೂಯಾದಿ ದುರ್ಗುಣಗಳಿಲ್ಲದೆ ತಾನು ತಂದ ಆಹಾರ ವಸ್ತುವನ್ನು ಕ್ರಮವಾಗಿ ಹಂಚುತ್ತಾ ಜೀವಯಾತ್ರೆಯನ್ನು ನಡೆಸುತ್ತಿದ್ದನು. ಒಮ್ಮೆ ಅವನಿಗೆ ಮೃಗಕ್ಕಾಗಿ ದಿನವೆಲ್ಲ ಸುತ್ತಿದರೂ ಒಂದು ಮೃಗವಾದರೂ ಸಿಕ್ಕಲಿಲ್ಲ. ಹೀಗೆ ಸುತ್ತುತ್ತಿರುವಾಗ ಕೊನೆಗೆ ಕಣ್ಣುಗಳಿಲ್ಲದ ಮೂಗೆ ಕಣ್ಣಾಗಿ ಉಳ್ಳ ದೊಡ್ಡದೊಂದು ದುಷ್ಟ ಮೃಗವು ಕಣ್ಣಿಗೆ ಬಿದ್ದಿತು. ಹಿಂದೆ ತಾನು ಎಂದೂ ನೋಡದ ಅಪೂರ್ವವಾದ ಆ ಪ್ರಾಣಿಯನ್ನು ಅವನು ಕೊಂದು ಬಿಟ್ಟನು. ಆ ಕುರುಡು ಮೃಗವು ಸತ್ತು ಬಿದ್ದೊಡನೆ ಬೇಡನ ತಲೆಯ ಮೇಲೆ ಆಕಾಶದಿಂದ ಪುಷ್ಪವರ್ಷವು ಸುರಿಯಿತು ಮತ್ತು ಆಕಾಶದಲ್ಲಿ ಅಪ್ಸರಸ್ಸುಗಳ ಗಾನವಾದ್ಯಗಳು ಕಿವಿಗಿಂಪಾಗಿ ಕೇಳಿಸಿದವು. ಇಷ್ಟರಲ್ಲಿಯೇ ಆ ಬೇಡನನ್ನು ಕರೆದುಕೊಂಡು ಹೋಗುವುದಕ್ಕಾಗಿ ಮನೋಹರವಾದ ಒಂದು ದಿವ್ಯ ವಿಮಾನವು ಆಕಾಶದಿಂದ ಅವನ ಬಳಿಗೆ ಬಂದು ನಿಂತಿತು. ಅರ್ಜುನ, ಆ ಪ್ರಾಣಿ ಯಾವುದೆಂದು ಬಲ್ಲೆಯ? ಅದು ದೊಡ್ಡ ತಪಸ್ಸನ್ನು ಮಾಡಿ ಲೋಕನಾಶಕ್ಕಾಗಿಯೇ ವರವನ್ನು ಪಡೆದು ಹುಟ್ಟಿದ ಒಂದು ದೊಡ್ಡ ಪ್ರಾಣಿ. ಆ ಭೂತಕ್ಕೆ ಕಣ್ಣುಗಳೆರಡೂ ಕಾಣದಂತೆ ಬ್ರಹ್ಮನೇ ಮಾಡಿದ್ದನು.
ಲೋಕನಾಶಕ್ಕಾಗಿ ಹುಟ್ಟಿದ್ದ ಅಂತಹ ಕ್ರೂರ ಪ್ರಾಣಿಯನ್ನು ಕೊಂದುದರಿಂದ ಆ ಬೇಡನು ಪುಣ್ಯ ಭಾಗಿಯಾಗಿ ದಿವ್ಯ ವಿಮಾನವನ್ನೇರಿ ಸ್ವರ್ಗವನ್ನು ಸೇರಿದನು. ಬಲಾಕನು ಮಾಡಿದ ಆ ಕೊಲೆಯೇ ದೊಡ್ಡ ಸುಕೃತವೆನಿಸಿತು. ಹೀಗೆ ಧರ್ಮದ ಸೂಕ್ಷ್ಮಗತಿಯು ದುರವಗಾಹವಾದುದು. ಮತ್ತೊಂದು ಕಥೆಯನ್ನು ತಿಳಿಸುವೆನು ಕೇಳು. ಕೌಶಿಕನೆಂಬ ಬ್ರಾಹ್ಮಣನೊಬ್ಬನಿದ್ದನು. ಅವನು ಮಹಾ ತಪಸ್ವಿ, ಅನೇಕ ಶಾಸ್ತ್ರಗಳನ್ನು ಅರಿತವನು. ಎರಡು ನದಿಗಳ ಸಂಗಮ ಸ್ಥಳದಕ್ಕೆ ಸ್ವಲ್ಪ ಸಮೀಪವಾದ ಒಂದು ಗ್ರಾಮದಲ್ಲಿ ಅವನು ವಾಸ ಮಾಡುತ್ತಿದ್ದನು. ತಾನು ಯಾವಾಗಲೂ ಸತ್ಯವನ್ನೇ ನುಡಿಯಬೇಕೆಂಬುದು ಅವನ ದೃಢವ್ರತವಾಗಿದ್ದಿತು. ಲೋಕದಲ್ಲಿ ಅವನಿಗೆ ಸತ್ಯವಾದಿ ಎಂದೇ ದೊಡ್ಡ ಪ್ರಖ್ಯಾತಿಯೂ ಬಂದಿತು. ಹೀಗಿರುವಾಗ ಒಮ್ಮೆ ಅವನು ಆ ನದಿ ಸಂಗಮ ಸ್ಥಳದಲ್ಲಿ ತಪಸ್ಸು ಮಾಡುತ್ತಾ ಕುಳಿತಿದ್ದಾಗ ಕೆಲವು ಪ್ರಯಾಣಿಕರು ಕಳ್ಳರನ್ನು ಕಂಡು ಭಯಪಟ್ಟು ಇವನಿದ್ದ ತಪೋವನಕ್ಕೆ ಓಡಿ ಬಂದರು. ಕಳ್ಳರು ಅವರನ್ನು ಓಡಿ ಬಂದರು. ಇಷ್ಟರಲ್ಲಿ ಪ್ರಯಾಣಿಕರು ಸಮೀಪದಲ್ಲಿದ್ದ ಒಂದು ಪೊದೆಯಲ್ಲಿ ಮರೆಯಾದರು. ಕಳ್ಳರು ಅಲ್ಲಲ್ಲಿ ಹುಡುಕುತ್ತಾ ಸತ್ಯವಾದಿಯಾದ ಈ ಬ್ರಾಹ್ಮಣನು ಕುಳಿತಿದ್ದಲ್ಲಿಗೆ ಬಂದು, ಓ ಬ್ರಾಹ್ಮಣ, ಆ ಜನಗಳು ಯಾವ ದಾರಿಯಿಂದ ಹೋದರು? ನಿನಗೆ ತಿಳಿದಿದ್ದರೆ ಸುಳ್ಳಾಡದೆ ನಿಜವನ್ನು ಹೇಳು. ಸತ್ಯದ ಮೇಲೆ ಆಣೆ, ಇದ್ದುದಿದ್ದಂತೆ ತಿಳಿಸು ಎಂದರು. ಅರ್ಜುನ, ಸತ್ಯ ಅಸತ್ಯಗಳ ವಿವೇಚನೆಯನ್ನು ತಿಳಿಯದೆ ಆ ಮೂಢ ಬ್ರಾಹ್ಮಣನು ಅವರೊಡನೆ, ಎಲೈ ಚೋರರೆ, ನಾನು ಅಸತ್ಯವನ್ನು ನುಡಿಯುವೆನೆ. ಅದು ಅತ್ತಲಾಗಿ ಗಿಡ ಮರ ಬಳ್ಳಿಗಳ ಪದಗಳು ದಟ್ಟವಾಗಿ ಬೆಳೆದಿರುವವಲ್ಲವೇ? ಅವುಗಳ ಸಂದಿನಲ್ಲಿ ಅವರು ಸೇರಿಕೊಂಡಿರುವರು ಎಂದು ನಿಜಸ್ಥಿತಿಯನ್ನು ತಿಳಿಸಿ ಆ ಬಡ ಜನರನ್ನು ಕಳ್ಳರ ಕೊಲೆಗೆ ಗುರಿ ಮಾಡಿಬಿಟ್ಟನು. ಕಳ್ಳರು ಅಲ್ಲಿ ಹೋಗಿ ಅವರನ್ನು ಕಂಡು ಹಿಡಿದು ತಲೆಯೊಡೆದುದಾಗಿ ಕಥೆಯನ್ನು ಹೇಳುವರು. ಅರ್ಜುನ, ನೋಡಿದೆಯಾ, ಧರ್ಮ ಸೂಕ್ಷ್ಮವನ್ನರಿಯದ ಆ ಬ್ರಾಹ್ಮಣನು ಆಡಬಾರದ ಮಾತನ್ನಾಡಿ ತನ್ನ ಸತ್ಯವ್ರತಕ್ಕೆ ಫಲವಾಗಿ ಭಯಂಕರವಾದ ನರಕ ಶಿಕ್ಷೆಗೆ ಗುರಿಯಾದನು. ಪುರಾತನ ಶಾಸ್ತ್ರಗಳನ್ನೆಲ್ಲ ನೋಡಿದ್ದರೂ ಹೀಗೆ ಧರ್ಮಸೂಕ್ಷ್ಮವನ್ನರಿಯಲಾರದ ಮೂಢನು ತನಗಿದ್ದ ಸಂದೇಹಗಳನ್ನು ಕುರಿತು ದೊಡ್ಡವರಲ್ಲಿ ಕೇಳಿ ತಿಳಿಯದೆ ಪ್ರವರ್ತಿಸಿದರೆ ಕುರುಡನು ತಾನಾಗಿ ದಾರಿ ನಡೆಯುವಾಗ ಹಳ್ಳದಲ್ಲಿ ಬೀಳುವಂತೆ ಅಧೋಗತಿಗೆ ಈಡಾಗುವನು. ಅರ್ಜುನ, ಈಗ ನಾನು ಇಲ್ಲಿ ನಿನಗೆ ಹೇಳಬೇಕೆಂದಿರುವ ಮುಖ್ಯವಾದ ಧರ್ಮ ಲಕ್ಷಣ ಒಂದೇ. ಸಂಪೂರ್ಣವಾಗಿ ಎಲ್ಲವನ್ನೂ ತಾನೇ ತಿಳಿದು ನಿರ್ಧರಿಸಿಕೊಂಡು ನಡೆಯುವುದು ಕಷ್ಟವು. ಪ್ರಧಾನರಾದ ಹಲವು ಜನರು ಸತ್ಯವನ್ನೇ ಧರ್ಮವೆಂದು ಹೇಳುವರು. ಇದಕ್ಕಾಗಿ ನಾನೇನು ಅಸಮಾಧಾನ ಪಡುವುದಿಲ್ಲ. ಆದರೆ ಈ ನಿಯಮವು ಎಲ್ಲ ಕಡೆಗೂ ಹೊಂದುವ ಹಾಗಿಲ್ಲ. ಈ ನಿಯಮವು ಎಲ್ಲ ಕಡೆಗೂ ಸರ್ವಸಾಮಾನ್ಯವಾಗಿ ವಿಧಿಸಲ್ಪಡಲು ಇಲ್ಲ. ಅನೇಕರು ವೇದಶಾಸ್ತ್ರಗಳನ್ನೋದಿ ತಿಳಿಯಬೇಕೆನ್ನುವರು. ಇದಕ್ಕೂ ನಾನು ಅಸೂಯೆ ಪಡತಕ್ಕವನಲ್ಲ. ಅವುಗಳಲ್ಲಿ ಎಲ್ಲವೂ ವಿಧಿಸಲ್ಪಟ್ಟಿದೆ. ಆದರೆ ಅಹಿಂಸೆಯೊಡನೆ ಕೂಡಿದುದೇ ನಿಜವಾದ ಉತ್ತಮ ಧರ್ಮವೆಂಬುದು ಮಾತ್ರ ನಿಶ್ಚಯವು. ಹಿಂಸೆ ಮಾಡತಕ್ಕವರಿಗೆ ಅಹಿಂಸೆಯನ್ನು ಬೋಧಿಸುವುದಕ್ಕಾಗಿಯೇ ಧರ್ಮಶಾಸ್ತ್ರಗಳೆಲ್ಲ ಏರ್ಪಟ್ಟಿವೆ. ಧರಿಸತಕ್ಕುದೆಂಬ ಅರ್ಥದಲ್ಲಿ ಧರ್ಮ ಶಬ್ದವು ಬಂದಿದೆ. ಧರ್ಮವು ಪ್ರಜೆಗಳನ್ನು ಧರಿಸುವುದು. ಪ್ರಾಣಿಗಳ ಅಭಿವೃದ್ಧಿಗಾಗಿಯೇ ಧರ್ಮಶಾಸ್ತ್ರವು ಏರ್ಪಟ್ಟಿರುವುದು. ಪ್ರಾಣಿಗಳ ಉತ್ಪತ್ತಿ ಅಭಿವೃದ್ಧಿ ಎರಡಕ್ಕೂ ಕಾರಣವಾದುದರಿಂದಲೇ ಧರ್ಮವೆನಿಸುವುದೆಂಬುದು ನಿಶ್ಚಯವು. ಅನ್ಯಾಯದಿಂದ ಸ್ವಕಾರ್ಯ ಸಾಧನೆಗಾಗಿ ಯಾರಾದರೂ ಬಂದು ಧರ್ಮವನ್ನು ಕೇಳಿದಾಗ ತಾನು ಬಾಯಿ ತೆರೆಯದೆ ಸುಮ್ಮನಿರುವುದು ಇತರರನ್ನು ಅಪಾಯದಿಂದ ತಪ್ಪಿಸಲು ಕಾರಣವಾಗಿದ್ದ ಪಕ್ಷದಲ್ಲಿ ಆಗ ಬಾಯಿ ತೆರೆದು ಮಾತಾಡಲೇಬಾರದು. ಆದರೆ ಅವಶ್ಯವಾಗಿ ಹೇಳತಕ್ಕ ವಿಷಯದಲ್ಲಿ ಬಾಯಿ ಬಿಡದೆ ಸುಮ್ಮನಿದ್ದರೂ ಸಂದೇಹಕ್ಕೆಡೆಯಾಗುವುದು. ಆದುದರಿಂದ ಯಾರಾದರೂ ಅನ್ಯಾಯದಿಂದ ಇತರರ ಸ್ವತ್ತನ್ನು ಕಿತ್ತುಕೊಳ್ಳುವ ಸಂದರ್ಭದಲ್ಲಿ ಧರ್ಮವನ್ನು ಅಂದರೆ ಸತ್ಯವಾಕ್ಯವನ್ನು ಹೇಳಬೇಕೆಂದು ನಿರ್ಬಂಧಿಸಿದಾಗ ಸತ್ಯವನ್ನು ಹೇಳುವುದಕ್ಕಿಂತಲೂ ಏನಾದರೂ ಸುಳ್ಳನ್ನು ನುಡಿಯುವುದೇ ಶ್ರೇಯಸ್ಕರವೆಂಬುದು ನಿಶ್ಚಯವು. ಪ್ರಾಣಾಪಾಯಗಳಲ್ಲಿ ವಿವಾಹ ಕಾರ್ಯಗಳನ್ನು ನೆರವೇರಿಸುವ ಸಂದರ್ಭದಲ್ಲಿ ಯಾವ ಜಾತಿಗಾಗಲಿ ಮಹಾ ಭಯವುಂಟಾದಾಗ ಸರ್ವಸ್ವವು ಕಳೆದು ಹೋಗತಕ್ಕ ಸಂದರ್ಭಗಳಲ್ಲಿ ಸುಳ್ಳನ್ನಾಡಬೇಕಾಗಿ ಬರುವುದು. ಆಗ ಅದರಲ್ಲಿ ಅನೃತ ದೋಷವು ಬರಲಾರದೆಂದು ಪಂಡಿತರು ಹೇಳುವರು. ಆದರೆ ಬುದ್ಧಿಶಾಲಿಯಾದವನು ಅನೃತ ಸಂಬಂಧವಿಲ್ಲದಂತೆಯೇ ಮಾತಾಡಲು ಸರ್ವಥಾ ಪ್ರಯತ್ನಿಸಬೇಕು. ಕಳ್ಳರ ಕೈಗೆ ಸಿಕ್ಕಿಬಿದ್ದಾಗ ಆಣೆಯನ್ನು ಇಟ್ಟಾದರೂ ಬಿಡಿಸಿಕೊಂಡು ಬರಬಹುದು. ಅಂತಹ ಸ್ಥಿತಿಯಲ್ಲಿ ಸತ್ಯಕ್ಕಿಂತಲೂ ಅನೃತವೇ ಮೇಲಾದುದೆಂದು ದೊಡ್ಡವರಿಂದ ನಿರ್ಧರಿಸಲ್ಪಟ್ಟಿದೆ. ಸತ್ಯಕ್ಕಾಗಿಯಾದರೂ ಕಳ್ಳರಿಗೆ ಧನವನ್ನು ಕೊಡಿಸಬಾರದು. ಪಾಪಿಗಳಿಗೆ ಕೊಟ್ಟ ಧನವು ದಾನಿಯನ್ನೇ ಪೀಡಿಸುವುದು. ಆದುದರಿಂದ ಧರ್ಮಕ್ಕಾಗಿ ಸುಳ್ಳಾಡಿದವನು ಅನೃತವಾದಿ ಎನಿಸುವುದಿಲ್ಲ. ಇದೇ ನಿನಗೆ ನಾನು ತಿಳಿಸಬೇಕೆಂದಿದ್ದ ವಿಷಯವು. ಇದನ್ನೆಲ್ಲ ನೀನು ಯೋಚಿಸಿ
ಈಗ ನೀನು ನಿನ್ನ ಸತ್ಯಕ್ಕಾಗಿ ನಿನ್ನ ಅಣ್ಣನನ್ನು ಕೊಲ್ಲಬೇಕೆ ಎಂಬುದನ್ನು ನಿನ್ನಲ್ಲಿ ನೀನೇ ನಿಶ್ಚಯಿಸು ಎಂದನು. ಆಗ ಅರ್ಜುನನು, ಕೃಷ್ಣ, ಮಹಾಪ್ರಾಜ್ಞನು, ಯಶಸ್ವಿಯು, ಅತ್ಯಂತ ಸುಹೃತ್ತು ಹೇಗೆ ಹೇಳುವನು? ಅಂತಹ ಮಾತನ್ನು ನೀನು ನನಗೆ ಹೇಳಿದೆ. ಈಗ ನೀನು ನಮಗೆ ತಾಯಿಗೆ ಸಮಾನನು, ನೀನೇ ತಂದೆಗೆ ಸಮಾನನು, ನೀನೇ ನಮಗೆ ಉತ್ತಮ ಗತಿ, ನೀನೇ ನನಗೆ ಸರ್ವ ವಿಧದಿಂದಲೂ ದಿಕ್ಕಾಗಿರುವೆ. ನಿನಗೆ ಮೂರು ಲೋಕಗಳಲ್ಲಿ ತಿಳಿಯದುದೇನೂ ಇಲ್ಲ. ನೀನು ಎಲ್ಲ ಉತ್ತಮ ಧರ್ಮವನ್ನು ಯಥಾವತ್ತಾಗಿ ತಿಳಿದಿರುವೆ. ಧರ್ಮರಾಜನೇನೋ ಅವಧ್ಯನೆಂದೇ ನನಗೂ ತೋರಿದೆ. ಆದರೆ ಹೀಗೆ ನಾನು ಧರ್ಮ ಅಧರ್ಮಗಳ ಇಕ್ಕಟ್ಟಿನಲ್ಲಿ ಸಿಕ್ಕಿಬಿದ್ದಿರುವಾಗ ಏನು ಮಾಡಬೇಕೆಂಬುದನ್ನು ಕುರಿತು ನೀನು ನನ್ನಲ್ಲಿ ಅನುಗ್ರಹಿಸಿ ಏನಾದರೂ ಉಪಾಯವನ್ನು ಹೇಳು. ಇದೇ ವಿಚಾರದಲ್ಲಿ ನೀನು ಹೇಳಬೇಕೆಂದಿರುವ ಬೇರೆ ಧರ್ಮರಹಸ್ಯವೇನಿದ್ದರೂ ಅದನ್ನು ತಿಳಿಸು. ಓ ಯಾದವೇಂದ್ರ, ನೀನು ನನ್ನ ವ್ರತವನ್ನು ಚೆನ್ನಾಗಿ ಬಲ್ಲೆ. ಮನುಷ್ಯ ವರ್ಗದಲ್ಲಿ ಯಾವನಾದರೊಬ್ಬನು ನನ್ನನ್ನು ಕುರಿತು ಗಾಂಡೀವವನ್ನು ಇತರರ ಕೈಗೆ ಕೊಟ್ಟುಬಿಡು ಎಂದು ಹೇಳಿ ನನಗಿಂತಲೂ ಅಸ್ತ್ರದಲ್ಲಿಯಾಗಲಿ ವೀರ್ಯದಲ್ಲಿಯಾಗಲಿ ಮತ್ತೊಬ್ಬನು ಮೇಲೆಂದು ಪ್ರಶಂಸಿಸಿದ ಪಕ್ಷದಲ್ಲಿ ಅಂತಹವನನ್ನು ನಾನು ಆಗಲೇ ಕೊಂದು ಬಿಡುವೆನೆಂದು ಪ್ರತಿಜ್ಞೆ ಮಾಡಿರುವೆನು. ಅದರಂತೆ ಭೀಮನು ತನ್ನನ್ನು ತೂಬರಕ ಅಂದರೆ ಮೀಸೆ ಇಲ್ಲದವನು ಎಂದು ಕರೆದವನನ್ನು ಆಗಲೇ ಕೊಲ್ಲುವುದಾಗಿ ಶಪಥ ಮಾಡಿರುವನು. ಈಗ ಧರ್ಮರಾಜನು ನಿನ್ನಿದಿರಾಗಿಯೇ ಬಾರಿ ಬಾರಿಗೂ ನಿನ್ನ ಧನುಸ್ಸನ್ನು ಕೃಷ್ಣನ ಕೈಗೆ ಕೊಟ್ಟು ಬಿಡು ಎಂದು ಕೇಳಿದನಲ್ಲವೇ? ನನ್ನ ಪ್ರತಿಜ್ಞೆಯಂತೆ ಈಗ ಇವನನ್ನು ನಾನು ಕೊಂದು ಬಿಟ್ಟರು ಅದಕ್ಕೆ ಮೇಲೆ ನಾನು ಅಲ್ಪಕಾಲವಾದರೂ ಈ ಜೀವಲೋಕದಲ್ಲಿ ಬದುಕಿರತಕ್ಕವನಲ್ಲ. ಪ್ರಾಯಶ್ಚಿತ್ತಾದಿಗಳಿಂದ ಒಂದು ವೇಳೆ ಈ ಪಾಪವನ್ನು ನೀಗಿಸಿಕೊಂಡರೂ ರಾಜನ ವಧವನ್ನು ನೆನೆಸಿಕೊಂಡ ಹಾಗೆಲ್ಲ ವೀರ್ಯಹೀನನು ಬುದ್ಧಿ ಭ್ರಮೆ ಹಿಡಿದವನು ಆಗಿ ನಾನು ಸ್ವಲ್ಪ ಕಾಲವು ಬದುಕಿರಲಾರನು. ಆದುದರಿಂದ ಓ ಕೃಷ್ಣ, ಧರ್ಮ ನಿರ್ಣಾಯಕರಲ್ಲಿ ಶ್ರೇಷ್ಠನಾದ ನೀನು ಈಗಿನ ಸ್ಥಿತಿಯಲ್ಲಿ ಲೋಕದ ಜನಗಳಿಗೆ ನನ್ನ ಪ್ರತಿಜ್ಞೆಯು ಸತ್ಯವಾದ ಹಾಗೆ ತೋರುವಂತೆಯೂ ಅಣ್ಣನಾದ ಧರ್ಮರಾಜನು ನಾನು ಸಾಯದೆ ಬದುಕಿರುವಂತೆಯೂ ನನಗೆ ಒಂದು ಉಪಾಯವನ್ನು ತಿಳಿಸಬೇಕು ಎಂದನು. ಅದಕ್ಕೆ ಆ ಕೃಷ್ಣನು, ಅರ್ಜುನ, ಈಗ ಧರ್ಮರಾಜನಾದರೂ ಬಹಳ ಬಳಲಿ ಮನಸ್ಸಿಗೆ ನೆಮ್ಮದಿಯಿಲ್ಲದೆ ಕಳವಳಿಸುತ್ತಿರುವನು. ಕರ್ಣನ ತೀಕ್ಷ್ಣ ಬಾಣಗಳಿಂದ ಬಹಳವಾಗಿ ಗಾಯಪಟ್ಟು ಬಂದಿರುವನು. ಇವನು ಆ ಸೂತಪುತ್ರನೊಡನೆ ಬಹಳ ಹೊತ್ತು ಹೆಣಗಾಡಿ ಅವನ ಬಾಣಗಳಿಂದ ಎಡಬಿಡದೆ ನೊಂದಿರುವನು. ಈ ಸ್ಥಿತಿಯಲ್ಲಿ ಅವನಿಗಿದ್ದ ಮನಸ್ಸಂಕಟದಿಂದಲೂ ಬಾಣಗಳ ಬಾಧೆಯಿಂದಲೂ ಬೇಸರಗೊಂಡು ಕೋಪದಿಂದ ನಿನ್ನೊಡನೆ ಆಡಬಾರದ ಮಾತುಗಳನ್ನೇನೋ ಆಡಿಬಿಟ್ಟನು. ಅಲ್ಲದೆ ನಿನ್ನನ್ನು ಚೆನ್ನಾಗಿ ರೇಗಿಸದಿದ್ದರೆ ನೀನು ಬೇಗನೆ ಕರ್ಣನನ್ನು ವಧಿಸಲಾರೆ ಎಂಬುದಕ್ಕಾಗಿಯೂ ನಿನ್ನೊಡನೆ ಈ ಮಾತುಗಳನ್ನಾಡಿರುವನು. ನಿನಗೆ ಹೊರತು ಬೇರೊಬ್ಬರಿಗೆ ಕರ್ಣನನ್ನು ಜಯಿಸಲು ಸಾಧ್ಯವಿಲ್ಲವೆಂಬುದನ್ನು ಇವನು ಚೆನ್ನಾಗಿ ಬಲ್ಲನು. ಆದುದರಿಂದ ಏನೋ ಕೋಪಾವೇಶದಿಂದ ನಮ್ಮಿದಿರಾಗಿ ನಿನ್ನಣ್ಣನು ನಿನ್ನೊಡನೆ ಈ ಕಠಿಣ ವಾಕ್ಯಗಳನ್ನಾಡಿಬಿಟ್ಟನು. ಈಗ ಬೇರೆಯವರಿಗೆ ದುಸ್ಸಹನಾದ ಕರ್ಣನೊಡನೆ ರಣರಂಗದಲ್ಲಿ ಪ್ರಬಲವಾದ ಯುದ್ಧ ದ್ಯೂತವು ಆರಂಭವಾಗಿದೆ. ಈಗ ಅವನನ್ನು ಕೊಂದರೆ ಕೌರವರೆಲ್ಲರೂ ಪರಾಜಿತರಾದಂತೆಯೇ ಆಗುವರು ಎಂಬುದೇ ಯುಧಿಷ್ಠಿರನ ಆಲೋಚನೆ. ಈ ಆತುರದಿಂದ ಅವನು ಈ ಮಾತುಗಳನ್ನಾಡಿಬಿಟ್ಟನು. ಅವನು ನಿನಗೆ ಹೇಗೂ ವದಾರ್ಹನಲ್ಲ, ಆದರೆ ನಿನ್ನ ಪ್ರತಿಜ್ಞೆಯನ್ನು ಕಾಪಾಡಿಕೊಳ್ಳುವುದು ನಿನಗೆ ಧರ್ಮವಾಗಿದೆ. ಈ ಎರಡು ಕಾರ್ಯಗಳು ಒಂದಕ್ಕೊಂದಕ್ಕೆ ಕೇವಲ ವಿರುದ್ಧಗಳಾಗಿದ್ದರು ಅವೆರಡೂ ಈಗಲೇ ನೆರವೇರುವಂತೆ ನಾನೊಂದು ಉಪಾಯವನ್ನು ನಿನಗೆ ತಿಳಿಸುವೆನು. ಅದನ್ನು ಕೇಳಿ ನೀನು ಅದರಂತೆ ನಡೆಸಬಹುದು. ಇವನು ಬದುಕಿದ್ದರೂ ಇವನನ್ನು ಮೃತಪ್ರಾಯನನ್ನಾಗಿ ಮಾಡುವ ಮಾರ್ಗವನ್ನು ನಾನು ತಿಳಿಸುವೆನು. ಅದು ನಿನಗೂ ಯೋಗ್ಯವಾದ ಕಾರ್ಯವೇ. ಏನೆಂದು ಕೇಳುವೆಯಾ? ಮರ್ಯಾದೆಗೆ ಅರ್ಹನಾದವನು ತನಗೆ ತಕ್ಕ ಮರ್ಯಾದೆಯನ್ನು ಪಡೆಯುತ್ತಿದ್ದರೆ ಮಾತ್ರ ಜೀವಲೋಕದಲ್ಲಿ ಬದುಕಿರುವಂತೆ ಗ್ರಹಿಸಬೇಕು. ಯಾವಾಗ ಅವಮಾನವನ್ನು ಪಡೆಯುವನೋ ಆಗ ಅವನು ಮೃತಪ್ರಾಯನೇ ಆಗುವನು. ನೀನು, ಭೀಮನು, ನಕುಲ ಸಹದೇವರು ಯಾವಾಗಲೂ ಇವನನ್ನು ವಿಶೇಷವಾಗಿ ಗೌರವಿಸಿ ಪೂಜಿಸುತ್ತಿದ್ದವರು. ನೀವು ಮಾತ್ರವೇನು, ಲೋಕದಲ್ಲಿ ಜ್ಞಾನ ವೃದ್ಧರು, ವಯೋವೃದ್ಧರು, ಶೂರರು ಇವನನ್ನು ಪೂಜಿಸುತ್ತಿರುವರು. ಅಂತಹವನಿಗೆ ಈಗ ನೀನು ಸ್ವಲ್ಪ ಮಟ್ಟಿಗೆ ಅವಮರ್ಯಾದೆಯನ್ನು ತೋರಿಸಿದರೂ ಅವನನ್ನು ವಧಿಸಿದಂತೆಯೇ ಆಗುವುದು. ಅರ್ಜುನ, ಬೇರೇನೂ ಬೇಡ. ಪೂಜ್ಯನಾದ ಈ ಯುಧಿಷ್ಠಿರನನ್ನು ಕುರಿತು ನೀನು ತಾನೆಂದು ಏಕವಚನದಿಂದ ಧಿಕ್ಕರಿಸಿದರೆ ಸಾಕು. ಗುರುವನ್ನು ನೀನು ಎಂದು ಹೇಳಿದರೆ ಅವನಿಗೆ ಅದೊಂದು ವಧವೇ ಎಂದು ತಿಳಿ. ಹೀಗೆ ಇವನಲ್ಲಿ ನೀನು ನಿನ್ನ ಧರ್ಮಕ್ಕೆ ವಿರುದ್ಧವಾದ ಸಲ್ಲಾಪವನ್ನು ತೆಗೆ. ಶ್ರುತಿಗಳಲ್ಲಿ ಉತ್ತಮವಾದ ಅಥರ್ವಾಂಗೀರಸ್ಸೆಂಬ ಶ್ರುತಿಯ ವಚನವೇ ಇದು. ಶ್ರೇಯಾಕಾಂಕ್ಷಿಗಳಾದವರು ಇದನ್ನು ವಿಚಾರವಿಲ್ಲದೆಯೇ ಮಾಡಬಹುದು.
ಗುರುವನ್ನು ಕುರಿತು ನೀನು ಎಂದು ಹೇಳುವಾಗ ಅವನಿಗೆ ಅಶಸ್ತ್ರ ವಧವೆಂದೇ ಹೇಳಲ್ಪಡುವುದು. ಆದುದರಿಂದ ಪಾರ್ಥ, ಈಗ ನಾನು ಹೇಳಿದಂತೆ ನಡೆಸು. ಹೀಗೆ ನೀನು ಈ ಧರ್ಮರಾಜನ ಮುಂದೆ ಮಾತಾಡಿದರೆ ನಿನ್ನಿಂದ ಅವನು ತನಗೆ ಯೋಗ್ಯವಲ್ಲದ ಅವಮರ್ಯಾದೆಯನ್ನು ಹೊಂದಿದಂತಾಗುವುದು. ಆಮೇಲೆ ನೀನು ಅವನಿಗೆ ನಮಸ್ಕರಿಸಿ ಅವನ ಪಾದಗಳನ್ನು ಹಿಡಿದು ಮನ್ನಣೆಯನ್ನು ಬೇಡು. ಆಮೇಲೆ ಅವನು ನಿನಗೆ ಹಿತವೂ ಶ್ರೇಯಸ್ಕರವೂ ಆದ ದಾರಿಯಲ್ಲಿ ಸಮಾಧಾನ ಹೇಳುವನು. ಈತನು ಯಾವಾಗಲೂ ಧರ್ಮ ಮಾರ್ಗವನ್ನು ಅನುಸರಿಸತಕ್ಕವನು, ನಿನಗೆ ಪ್ರಭು, ಇದರ ಮೇಲೆ ಜ್ಯೇಷ್ಠ ಸಹೋದರನು, ಎಲ್ಲವನ್ನೂ ತಿಳಿದ ಪ್ರಾಜ್ಞನು. ಆದುದರಿಂದ ಎಂದಿಗೂ ನಿನಗೆ ಕೋಪವನ್ನು ಹುಟ್ಟಿಸಲಾರನು. ಈಗ ನೀನು ಪ್ರತಿಜ್ಞಾ ಭಂಗ ದೋಷದಿಂದಲೂ ಭ್ರಾತೃವಧ ಪಾಪದಿಂದಲೂ ಮುಕ್ತನಾಗುವೆ. ಆಮೇಲೆ ನೀನು ಉತ್ಸಾಹ ವಿಶಿಷ್ಟನಾಗಿ ಕರ್ಣನನ್ನು ಸಂಹರಿಸಲು ಹೋಗಬಹುದು ಎಂದನು. ಇದು 72ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.